ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಅವ್ರನ್ನ ಇವತ್ತು ಬಳ್ಳಾರಿಯಲ್ಲಿ ಐಟಿ ಅಧಿಕಾರಿಗಳು ಎನ್ಕ್ವೈರಿ ಮಾಡೋಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಅದರಲ್ಲೂ ಕೂಡ ಕೊಲೆ ಬಳಿಕ ಸಾಕಷ್ಟು ಹಣ ವರ್ಗಾವಣೆ ಆಗಿತ್ತು. ಈ ಒಂದು ಕೇಸ್ನ ಬೇರೆಯವರ ಮೇಲೆ ಹೊರಿಸಲು ಸಾಕಷ್ಟು ಹಣವನ್ನ ದರ್ಶನ್ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೋರ್ಟ್ನ ಮೊರೆಯನ್ನ ಹೋಗಿದ್ರು. ಹಾಗಾಗಿ ಕೋರ್ಟ್ ಕೂಡ ಇವತ್ತು ಅನುಮತಿಯನ್ನು ಕೊಟ್ಟಿರುವಂಥದ್ದು. ಇಂದಿನಿಂದ 2 ದಿನಗಳ ಕಾಲ ದರ್ಶನ್ ಅವರ ವಿಚಾರಣೆಯನ್ನ ಐಟಿ ಅಧಿಕಾರಿಗಳು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಮಾಡ್ತಿರುವಂಥದ್ದು. ಸದ್ಯ ನಾನು ಇರುವಂಥದ್ದು ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ ಇರುವಂಥದ್ದು. ಇದೇ ಒಂದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಇದೇ ಒಂದು ಸೆಂಟ್ರಲ್ ಜೈಲಿನ ಒಳಭಾಗದ ಅಂದ್ರೆ ಹೈ ಸೆಕ್ಯೂರಿಟಿ ಸೆಲ್ನಿಂದ ದರ್ಶನ್ ಅನ್ನ ಕರೆದುಕೊಂಡು ಬಂದು ಅಲ್ಲಿ ವಿಚಾರಣಾ ದಿನ ಅಂದ್ರೆ ಸಂದರ್ಶಕರ ಕೋಣೆಯಲ್ಲಿ ಇವತ್ತು ಐಟಿ ಅಧಿಕಾರಿಗಳು ದರ್ಶನ್ ಅವ್ರನ್ನ ಎನ್ಕ್ವೈರಿಯನ್ನ ಮಾಡೋಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಅಂದ್ರೆ ಇವತ್ತು 10 ಗಂಟೆ ಬಳಿಕ ಯಾವಾಗ ಬೇಕಾದರೂ ಐಟಿ ಅಧಿಕಾರಿಗಳು ಈ ಒಂದು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಎಂಟ್ರಿಯನ್ನು ಕೊಡ್ತಿರುವಂಥದ್ದು. ಹಾಗಾಗಿ ಸಾಕಷ್ಟು ಒಂದು ಸಿದ್ಧತೆಯನ್ನ ಈಗಾಗಲೇ ಜೈಲಿನ ಅಧಿಕಾರಿಗಳು ಕೂಡ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಕೋರ್ಟ್ನ ಪ್ರತಿಯನ್ನ ಈಗಾಗಲೇ ಐಟಿ ಅಧಿಕಾರಿಗಳು ಜೈಲಾಧಿಕಾರಿಗಳಿಗೆ ಮೇಲ್ ಮಾಡುವ ಮೂಲಕ ಅನುಮತಿಯನ್ನ ಪಡೆದುಕೊಂಡಿರುವಂಥದ್ದು. ಹಾಗಾಗಿ ಬಳ್ಳಾರಿಯ ಜೈಲಿನಲ್ಲಿ ಇರ್ತಕ್ಕಂಥ ನಟ ದರ್ಶನ್ ಅವರಿಗೆ ಈಗ ಸಾಕಷ್ಟು ಒಂದು ರೀತಿಯಾದಂಥ ಟೆನ್ಷನ್ ಕೂಡ ಶುರುವಾಗಿರುವಂಥದ್ದು. ನಿನ್ನೆ ಅವರ ಪರ ವಕೀಲರು ಕೂಡ ಜೈಲಿಗೆ ಭೇಟಿಯನ್ನ ನೀಡಿ ಯಾವ ತರ ತನಿಖೆಯನ್ನು ಎದುರಿಸಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಲಹೆಯನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ ಇವತ್ತು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಇವತ್ತು ಐಟಿ ಅಧಿಕಾರಿಗಳು ಬರ್ತಿರುವಂಥದ್ದು. ಹಾಗಾಗಿ ಇಂದು ಮತ್ತೆ ನಾಳೆ 2 ದಿನಗಳ ಕಾಲ ಪ್ರಮುಖವಾಗಿ ದರ್ಶನ್ ಅವರನ್ನ ವಿಚಾರಣೆ ನಡೆಸೋಕೆ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಒಂದಷ್ಟು ಟೆನ್ಷನ್ ಕೂಡ ಈಗ ದರ್ಶನ್ಗೆ ಕಾಡ್ತಿರುವಂಥದ್ದು. ಯಾಕಂದ್ರೆ ಕೊಲೆ ಬಳಿಕ ಯಾರಿಗೆ ಹಣವನ್ನ ಕೊಟ್ಟಿದ್ರು, ಲಕ್ಷ ರೂಪಾಯಿ ಹಣವನ್ನ ಹೇಗೆ ಬಳಕೆ ಮಾಡಿತ್ತು, ಆ ಹಣದ ಮೂಲ ಏನು ಅನ್ನುವಂತ ಒಂದು ವಿವಿಧ ತೆರನಾದಂತ ಪ್ರಶ್ನೆಗಳನ್ನ ದರ್ಶನ್ಗೆ ಮಾಡುವಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಐಟಿ ಅಧಿಕಾರಿಗಳು ಕೂಡ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಬೆಂಗಳೂರಿನಿಂದ ಬಳ್ಳಾರಿಗೆ ಐಟಿ ಅಧಿಕಾರಿಗಳು ಕೂಡ ಬಂದಿರುವಂತದ್ದು. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಇದೇ ಒಂದು ಗೇಟ್ ಮೂಲಕ ಎಂಟ್ರಿ ಆಗಿ ದರ್ಶನ್ ಅವರನ್ನ ವಿಚಾರಣೆಗಾಗಿ ಅಲ್ಲೇ ವಶಕ್ಕೆ ಪಡೆದುಕೊಂಡು ಅವರನ್ನ ವಿಚಾರಣೆ ನಡೆಸುವಂತ ಒಂದು ಕೆಲಸ ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ತಿಳಿದು ಬರ್ತಾ ಇರುವಂತದ್ದು. ಅಂದ್ರೆ ಸಂದರ್ಶಕರ ಕೋಣೆಯಲ್ಲಿ ಅಂದ್ರೆ ದರ್ಶನ್ ಎನ್ಕ್ವೈರಿ ನಡೀತಕ್ಕಂಥ ಎಲ್ಲ ದೃಶ್ಯಗಳನ್ನು ಕೂಡ CCTV ಫುಟೇಜ್ಗಳಲ್ಲಿ ಅದನ್ನ ಕ್ಯಾಪ್ಚರ್ ಮಾಡಲಾಗುತ್ತೆ. ಅದನ್ನ ತದನಂತರದಲ್ಲಿ ಅಗತ್ಯ ಇದ್ರೆ ಅದನ್ನ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡುವಂತ ಒಂದು ಕೆಲಸವನ್ನ ಐಟಿ ಅಧಿಕಾರಿಗಳು ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಇಂದು ಮತ್ತೆ ನಾಳೆ 2 ದಿನಗಳ ಕಾಲ ದರ್ಶನ್ ಅವರ ವಿಚಾರಣೆ ನಡೆಯುತ್ತೆ. ಜೊತೆಗೆ ಕೊಲೆ ನಂತರದಲ್ಲಿ ಆ ಒಂದು ಕೃತ್ಯವನ್ನ ಬೇರೆಯವರ ಮೇಲೆ ಹಾಕೋಕ್ಕಾಗಿ ದರ್ಶನ್ ಅವರು ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನ ಬೇರೆದವರಿಗೆ ಕೊಟ್ಟಿದ್ದಾರೆ, ಅಂದ್ರೆ ಇತರೆ ಆರೋಪಿಗಳಿಗೆ ಕೊಟ್ಟಿದ್ರು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಆ ಬೆನ್ನಲ್ಲೇ ಈಗ ಐಟಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಈಗ ಎಂಟ್ರಿ ಆಗಿರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಬಳಿಕ ಯಾರೆಲ್ಲ ಜನರಿಗೆ ಅಮೌಂಟ್ ಅನ್ನು ಕೊಡಲಾಗಿತ್ತು ಮತ್ತೆ ಅದನ್ನ ಆ ಅಮೌಂಟ್ ಅನ್ನ ದರ್ಶನ್ ಯಾರಿಂದ ಪಡೆದುಕೊಂಡ್ರು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕೋಕೆ ಇವತ್ತು ಅಂದ್ರೆ ಐಟಿ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಇವತ್ತು ಇಡೀ ದಿನ ದರ್ಶನ್ ಅವರ ಈ ವಿಚಾರಣೆಯನ್ನ ಮುಂದುವರಿಸ್ತಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮಾಹಿತಿ ತಿಳಿದು ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇವತ್ತು ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇದ್ರು ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಸಂಕಷ್ಟವನ್ನ ಎದುರಿಸಬೇಕಾದಂತ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಒಂದ್ ಕಡೆ ಅಗತ್ಯ ಸೌಲಭ್ಯಗಳನ್ನ ಕೊಡಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೋರ್ಟ್ನ ಮೊರೆಯನ್ನ ದರ್ಶನ್ ಹೋಗಿದ್ರು. ಇದೀಗ ಐಟಿ ಅಧಿಕಾರಿಗಳು ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು ದರ್ಶನ್ ಅವರನ್ನ ವಿಚಾರಣೆ ಮಾಡುವ ಮೂಲಕ ಹಣದ ಮೂಲ ಪತ್ತೆ ಅಂದ್ರೆ ಹಣದ ಮೂಲ ಜಾಡನ್ನ ಹಿಡಿದಿರುವಂತದ್ದು. ಹಾಗಾಗಿ ಇವತ್ತು ಐಟಿ ಅಧಿಕಾರಿಗಳು ಇಡೀ ದಿನ ಅವ್ರನ್ನ ವಿಚಾರಣೆಗೆ ತೆಗೆದುಕೊಂಡು ಇದೇ ಒಂದು ಹೈ ಸೆಕ್ಯೂರಿಟಿ ಸೆಲ್ನಿಂದ ಅವರನ್ನ ಕರೆದುಕೊಂಡು ಬರಲಾಗುತ್ತೆ. ತದನಂತರದಲ್ಲಿ ಅವ್ರನ್ನ ಸಂದರ್ಶಕರ ಕೋಣೆಯಲ್ಲಿ ಪ್ರಮುಖವಾಗಿ 4 ಐಟಿ ಅಧಿಕಾರಿಗಳ ತಂಡದಿಂದ ಇವತ್ತು ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತದೆ ಅನ್ನುವಂತ ಒಂದು ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.